ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು 3 ಟೈಪ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಮೇನ್ ಅಲ್ಲಿ ಫೈಂಡ್ ದ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ಸ್ ಅಂತ ಸ್ಟಡಿ ಮಾಡಿದ್ವಿ. ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತಂದ್ರೆ ಸಿಂಪಲ್ ಆಗಿರುತ್ತೆ, ಟೇಬಲ್ ನ ನೋಡ್ಕೊಂಡು ವ್ಯಾಲ್ಯೂ ಯಾವ ತರ ಇರುತ್ತೆ ಅಂತ ಹೇಳಿ ಸ್ಟಡಿ ಮಾಡಿದ್ವಿ. ಇದರಲ್ಲಿ ನಮಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಿದ್ರೆ ಈ ತರ ಪ್ರಾಬ್ಲಮ್ಗಳಲ್ಲಿ ಸೈನ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಸಪೋಸ್ ಅಲ್ಲೇನಾದ್ರೂ ಕೂಡ ಪ್ಲಸ್ ಇದ್ರೆ ಡೈರೆಕ್ಟ್ ಆನ್ಸರ್ ಬರೀತೀರಾ, ನೆಗೆಟಿವ್ ಇದ್ದಾಗ ಬೈ ಯೂಸಿಂಗ್ ಪ್ರಾಪರ್ಟಿ ಕಾಸ್ ಅಂಡ್ ದೆನ್ ಕಾಟ್ ಅಂಡ್ ದೆನ್ ಸೀಕೆಂಟ್, ಅವು ಮೂರಕ್ಕೆ ಬೇರೆ ತರ ಇರುತ್ತೆ. ಸೈನ್ ಟ್ಯಾನ್ ಕೊಸಿಕೆಂಟ್ ಅವು ಮೂರಕ್ಕೆ ಬೇರೆ ತರ ಇರುತ್ತೆ. ಇದು ಫಸ್ಟ್ ಟೈಪ್. ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ ಒನ್ ಪ್ರಾಬ್ಲಮ್ಗಳು ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ಸ್. ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ಸ್ ಅಂತಂದ್ರೆ ಯಾವ ತರ, ಎರಡನ್ನ ಒಟ್ಟಿಗೆ ಕೊಟ್ಟು ವ್ಯಾಲ್ಯೂ ಕೇಳ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಅವಾಗಲೇ ಕಾಸ್ ಇನ್ವರ್ಸ್ ಆಫ್ ಕಾಸ್ 31 ಪೈ ಡಿವೈಡೆಡ್ ಬೈ 6 ಈ ತರ ಎಲ್ಲ ಕೇಳ್ತಾ ಇದ್ರು. ಆ ತರ ಪ್ರಾಬ್ಲಮ್ಗಳನ್ನ ನಾವು ಮೈನ್ 2 ನಲ್ಲಿ ಸ್ಟಡಿ ಮಾಡಿದೀವಿ. ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೈನ್ 3 ನ ಸ್ಟಡಿ ಮಾಡಿದ್ದು. ಮೈನ್ 3 ನಲ್ಲಿ ನಾವು ಏನನ್ನ ಸ್ಟಡಿ ಮಾಡಿದ್ದು ಅಂತಂದ್ರೆ ಶೋ ದಟ್ ಮತ್ತೆ ಪ್ರೂವ್ ದಟ್ ಪ್ರಾಬ್ಲಮ್ಗಳನ್ನ ಸ್ಟಡಿ ಮಾಡಿದ್ದು. ಒಂದು ಪ್ರಾಬ್ಲಮ್ ನ ಕೊಟ್ಟಿರ್ತಾರೆ, ಅದನ್ನ ಶೋ ದಟ್ ಅಥವಾ ಪ್ರೂವ್ ದಟ್ ಅಂತ ಕೇಳಿರ್ತಾರೆ. ಆ ತರ ಪ್ರಾಬ್ಲಮ್ಗಳನ್ನ ಸ್ಟಡಿ ಮಾಡಿದ್ದು. ನೆಕ್ಸ್ಟ್ ನಾವಿವಾಗ ಫೋರ್ತ್ ಮೈನ್ ಅಲ್ಲಿ ಇದೀವಿ, ಅಂದ್ರೆ ಫೋರ್ತ್ ಟೈಪ್ ಪ್ರಾಬ್ಲಮ್ಗಳಲ್ಲಿ ಇದೀವಿ. ಮೈನ್ ಈಸ್ ನಥಿಂಗ್ ಬಟ್ ಟೈಪ್. ಫಸ್ಟ್ ಟೈಪ್, ಸೆಕೆಂಡ್ ಟೈಪ್, ಥರ್ಡ್ ಟೈಪ್, ಫೋರ್ತ್ ಟೈಪ್. ಇವಾಗ ಫೋರ್ತ್ ಟೈಪ್ ಅಲ್ಲಿ ಇದೀವಿ. ಫೋರ್ತ್ ಟೈಪ್ ಅಲ್ಲಿ ಪ್ರಾಬ್ಲಮ್ ಈ ತರ ಇದೆ, ರೈಟ್ ದ ಫಾಲೋಯಿಂಗ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಇದೆ. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಆ ಪ್ರಾಬ್ಲಮ್ ಅನ್ನ ನಾವು ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಮೊದಲನೇ ಪ್ರಾಬ್ಲಮ್ ನ ನೋಡ್ತಾ ಇದ್ದೀರಾ. ಈ ಪ್ರಾಬ್ಲಮ್ ನ ಜೂನ್ 14, ಮಾರ್ಚ್ 14, ಜೂನ್ 18 ಈ 3 ವರ್ಷದಲ್ಲೂ ಕೂಡ 3 ಟೈಮ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ 2 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಈ ಪ್ರಾಬ್ಲಮ್ ನ tan ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಈ ಫೋರ್ತ್ ಮೈನ್ ಅನ್ನ ಸ್ಟಡಿ ಮಾಡಬೇಕು ಅಂತಂದ್ರೆ ಅದರದ್ದು ಒಂದು ಲಾಜಿಕ್ ಹೇಳ್ತೀನಿ. ಸಪೋಸ್ ನಿಮ್ಗೆ ಏನಾದ್ರೂ ಕೂಡ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ಸ್ ಗಳಲ್ಲಿ 2 ತರ ಪ್ರಾಬ್ಲಮ್ಸ್ ಗಳಿರುತ್ತೆ, 2 ಟೈಪ್ಸ್ ಇರುತ್ತೆ. ಯಾವ್ಯಾವ್ದು 2 ಟೈಪ್ಸ್ ಇರುತ್ತೆ ಅಂತಂದ್ರೆ ಫಸ್ಟ್ ಟೈಪ್ ಅಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಸೈನ್ ಅಂತ ಕೊಟ್ಟಿರ್ತಾರೆ, ಕಾಸ್ ಅಂತ ಕೊಟ್ಟಿರ್ತಾರೆ, ಎಕ್ಸೆಟ್ರಾ ಆ ತರ ಇರುತ್ತೆ. ಅದು ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಏನ್ ಮಾಡಿರ್ತಾರೆ ಅಂತಂದ್ರೆ ಎಕ್ಸ್ ಅಂತ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಒಳಗಡೆ. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಕೂಡ ಎಕ್ಸ್ ಅಂತ ಕೊಟ್ಟಿದ್ರೆ ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿ. ಸಪೋಸ್ ನಿಮ್ಗೆ ಏನಾದ್ರೂ ಕೂಡ ಸೈನ್ ಕಾಸ್ ಈ ತರ ಕೊಟ್ಟಿದ್ರೆ ಅವಾಗ ನೀವು ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಬೇಕು. ಫೋರ್ತ್ ಟೈಪ್ ಅಲ್ಲಿ ದೇರ್ ಆರ್ 2 ಟೈಪ್ಸ್. ಫೋರ್ತ್ ಟೈಪ್ ಅಲ್ಲಿ ಒಂದ್ ಸೈನ್ 2 ತರ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಮತ್ತೊಂದು ಎಕ್ಸ್ ಕೊಟ್ಟಿರ್ತಾರೆ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ ಕೊಟ್ಟಾಗ ಫಾರ್ಮುಲಾ ಯೂಸ್ ಮಾಡಬೇಕು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಕೊಟ್ರೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಇವಾಗ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದೆ, ಅದಕ್ಕೋಸ್ಕರ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಯೂಸ್ ಮಾಡ್ತೀರಾ. ಫಸ್ಟ್ ಒಂದ್ಸಲ ಪ್ರಾಬ್ಲಮ್ ನ ನೋಟ್ ಮಾಡ್ತೀರಾ. ಪ್ರಾಬ್ಲಮ್ ನ ಬರ್ದಾದ್ಮೇಲೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಅನ್ನ ಹಾಗೆ ಕ್ಯಾರಿ ಮಾಡ್ತಿರ್ತೀರಾ. ನಮ್ಗೆ 1 ಮೈನಸ್ ಕಾಸ್ ಎಕ್ಸ್ ಗೆ ಹಾಫ್ ಆಂಗಲ್ ಫಾರ್ಮುಲಾ ಗೊತ್ತಿರುತ್ತೆ. 1 ಮೈನಸ್ ಕಾಸ್ ಎಕ್ಸ್ ಗೆ ಹಾಫ್ ಆಂಗಲ್ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಮೈನಸ್ ಇದ್ದಾಗ ಸೈನ್ ಬರೀತೀರಾ. ಹಾಫ್ ಎಕ್ಸ್ ಅಲ್ಲಿ ಹಾಫ್ ಅಂತಂದ್ರೆ ಎಕ್ಸ್ ಡಿವೈಡೆಡ್ ಬೈ 2 ಆಗಿರುತ್ತೆ. ಅದೇ ತರ 1 ಪ್ಲಸ್ ಕಾಸ್ ಎಕ್ಸ್ ಗೆ ನಾವು ಫಾರ್ಮುಲಾ ಬರೀತೀವಿ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಆಗಿರುತ್ತೆ. ಮೈನಸ್ ಇದ್ದಾಗ ಸೈನ್ ಯೂಸ್ ಮಾಡ್ತಿರ್ತೀವಿ, ಪ್ಲಸ್ ಇದ್ದಾಗ ಕಾಸ್ ಯೂಸ್ ಮಾಡ್ತೀರಾ. ಹಾಫ್ ಆಂಗಲ್ ಅಂತಂದ್ರೆ ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಬೈ 2x ಇದ್ರೆ ಎಕ್ಸ್ ಆಗಿರುತ್ತೆ. ಆ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ನಾವು. ಸಬ್ಸ್ಟಿಟ್ಯೂಟ್ ಮಾಡಿ 1 ಮೈನಸ್ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ವರ್ಡ್ ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2. Here 2 are cancelled. Then tan inverse of root ಅನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀರಾ. inside the root sin square x by 2 cos square x by 2 ಇದೆ. what is sin by cos tan? sin square by cos square ಅಂತಂದ್ರೆ ಏನಾಗಿರುತ್ತೆ, tan square x divided by 2 ಅಥವಾ ಅದನ್ನ ಈ ತರ ಬರ್ಕೋಬಹುದು. tan square x by 2 is nothing but tan x by 2 whole square.
because here sin square x by 2 divided by cos square x by 2. Sin square by cos square is nothing but tan square. Tan square x by 2 na tan x by 2 whole square ಅಂತ ಬರ್ಕೊಂಡಿದ್ದೀವಿ. Here root and square are cancelled. Square root and square are cancelled. Then tan inverse of tan x divided by 2. Then inverse and trigonometry functions are cancelled. Then the value is equal to x divided by 2. It is the simplest form of this problem. ಈ ಪ್ರಾಬ್ಲಮ್ ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಆನ್ಸರ್ ಈ ತರ ಬರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು x ಡಿವೈಡೆಡ್ ಬೈ 2 ಆಗಿರುತ್ತೆ. ಇದನ್ನ ನಿಮಗೆ ತುಂಬಾ ಸಲ 2 ಮಾರ್ಕ್ ಗೆ ಕೇಳ್ತಾ ಇರ್ತಾರೆ ಕ್ವಶನ್ಸ್ ಅನ್ನ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ನ ನಿಮಗೆ ಜೂನ್ 2015 ಅಲ್ಲಿ ಕೇಳಿದರೆ, ಮಾರ್ಚ್ 2018 ನಲ್ಲಿ ಕೇಳಿದರೆ, ಅಂದ್ರೆ 2 ಮಾರ್ಕ್ಸ್ ಗೆ ಕೇಳಿದರೆ ಈ ಪ್ರಾಬ್ಲಮ್ ಕೂಡ. ಒನ್ಸ್ ಅಗೈನ್ ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಇಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆ, ಆದ್ರಿಂದ ನಾವೇನ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಬೇಕು, ಅಂದ್ರೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬಾರ್ದು ಅಂತ ಹೇಳುತ್ತೆ. ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಕೂಡ ಪ್ರಾಬ್ಲಮ್ ನ ಕೊಡಬೇಕಾದ್ರೆ ನೋಡಿ, ಇಲ್ಲಿ ಕಾಸ್ ಸೈನ್ ಅಥವಾ ಸೈನ್ ಕಾಸ್ ಆತರ ಏನಾದ್ರೂ ರಿಸಲ್ಟ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ರೆ, ಅಂದ್ರೆ ಎರಡೂ ಸೇಮ್ ಇದ್ದು ಸೈನ್ ಗಳು ಚೇಂಜ್ ಆದ್ರೆ, ಆತರ ಯಾವುದೇ ವ್ಯಾಲ್ಯೂಗಳನ್ನ ಕೊಟ್ಟಾಗ ನಿಮ್ಗೆ ನೋಡಿ, ಈ ಟರ್ಮ್ ಅಲ್ಲಿ ಯಾವ ವ್ಯಾಲ್ಯೂ ಬಂದಿರುತ್ತೋ ಅದನ್ನ ನೀವು 1 ಮಾಡಬೇಕು. ಯಾಕೆ ಸರ್ ಅದನ್ನ 1 ಮಾಡಬೇಕು ಅಂತಂದ್ರೆ, ನಮ್ಗೆ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಗೊತ್ತಿರುತ್ತೆ ಅಥವಾ ಪ್ರಾಪರ್ಟಿ ಗೊತ್ತಿರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಥವಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ. ಈ ರಿಸಲ್ಟ್ ಗೊತ್ತಿರುತ್ತೆ ನಮಗೆ. ಪ್ರಾಪರ್ಟಿ ನಂಬರ್ 6th one ಗೊತ್ತಿರುತ್ತೆ. 6th one ಪ್ರಾಪರ್ಟಿನಲ್ಲಿ ಪ್ರಾಬ್ಲಮ್ ನ ಅಬ್ಸರ್ವ್ ಮಾಡಿದಾಗ ಟ್ಯಾನ್ ಇನ್ವರ್ಸ್ ಇದೆ, ಇಲ್ಲೊಂದು ಟರ್ಮ್ ಇದೆ, ಇದೇ ಟರ್ಮ್ ಕೆಳಗಡೆ ಎಕ್ಸ್ ವೈ ಅಂತ ಇದೆ, ಬಟ್ ಪಾಸಿಟಿವ್ ಇದೆ. ನಾವು ಇಲ್ಲಿ 1 ಇರೋದ್ರಿಂದ ನಾವು ಇದರಿಂದ ಹಿಂದೆ ಯಾವ ಟರ್ಮ್ ಇರುತ್ತೋ ಅದನ್ನ 1 ಮಾಡಬೇಕು. ಅವಾಗ ನಿಮ್ಗೆ ಈ ತರ ರಿಸಲ್ಟ್ ಸಿಗುತ್ತೆ, ಅವಾಗ ಅಪ್ಲೈ ಮಾಡಬಹುದು ನಾವು ಅದನ್ನ. ಅರ್ಥ ಆಗ್ತಿದೆಯಲ್ವಾ ಕಾನ್ಸೆಪ್ಟ್? ಈ ಟರ್ಮ್ ನ 1 ಮಾಡಬೇಕು, ಇದನ್ನ 1 ಮಾಡಬೇಕು. 1 ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಗೆ ಆ ಟರ್ಮ್ ನ ಡಿವೈಡ್ ಮಾಡ್ತೀರಾ. ಅಂದ್ರೆ ಈ ತರ ಹೇಳ್ತಾ ಇದ್ದೀನಿ, ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಯಾವ್ದ್ರಿಂದ ಡಿವೈಡ್ ಮಾಡಬೇಕು, ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡೂ ಕಡೆ ಕೂಡ ಡಿವೈಡ್ ಮಾಡ್ತಾ ಇದ್ದೀನಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಅನ್ನ ಹಾಗೆ ಕ್ಯಾರಿ ಮಾಡ್ತಾ ಇದೀವಿ. ಫಸ್ಟ್ ನ್ಯೂಮರೇಟರ್ ಗೆ ಡಿವೈಡ್ ಮಾಡೋಣ. ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತಂದ್ರೆ ಅದು 1 ಆಗಿರುತ್ತೆ, 1 ಮೈನಸ್. ನೆಕ್ಸ್ಟ್ ಇದಕ್ಕೂ ಕೂಡ ಡಿವೈಡ್ ಮಾಡ್ತೀರಾ, ಸೈನ್ ಬೈ ಕಾಸ್ ಅಂತಂದ್ರೆ ಅದನ್ನ ನಾವು ಟ್ಯಾನ್ ಎಕ್ಸ್ ಅಂತ ನೋಟ್ ಮಾಡಬಹುದು, ಡಿವೈಡೆಡ್ ಬೈ. ನೆಕ್ಸ್ಟ್ ಡಿನಾಮಿನೇಟರ್ ಗೆ ಕಾಸ್ ಎಕ್ಸ್ ಅನ್ನ ಡಿವೈಡ್ ಮಾಡ್ಕೊಂಡಾಗ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತಂದ್ರೆ ಅದು 1 ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಯಾವ ಸೈನ್ ಇದೆ, ಪ್ಲಸ್ ಇದೆ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತಂದ್ರೆ ಅದನ್ನ ಏನಂತ ನೋಟ್ ಮಾಡಬಹುದು, ನಾವು ಟ್ಯಾನ್ ಎಕ್ಸ್ ಅಂತ ನೋಟ್ ಮಾಡಬಹುದು. ಇವಾಗ ನಾವು ಈ ಸ್ಟೆಪ್ ಅಲ್ಲಿ ಇದೀವಿ, ಅಂದ್ರೆ ನಮ್ಗೆ ಬಂದಿರತಕ್ಕಂತ ಈಕ್ವೇಶನ್ ಈ ತರ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಅಂತ ಇದೆ. ಹಾಗಾದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, 1 ಅಂತ ಇದೆ. ಅದೇ ತರ ವೈ ಪ್ಲೇಸ್ ಅಲ್ಲಿ ಏನಿದೆ, ವೈ ಪ್ಲೇಸ್ ಅಲ್ಲಿ ಟ್ಯಾನ್ ಎಕ್ಸ್ ಅಂತ ಇದೆ. Instead of x and y, replace x by 1 and replace y by tan x. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಯೂಸ್ ಮಾಡ್ತಾ ಇದೀವಿ ನಾವು ಇವಾಗ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ x ಬರಿಬೇಕು. ಬಟ್ x ಪ್ಲೇಸ್ ಅಲ್ಲಿ 1 ಇರೋದ್ರಿಂದ ಅದನ್ನ ಏನಂತ ನೋಟ್ ಮಾಡ್ತಾ ಇದೀವಿ, tan ಇನ್ವರ್ಸ್ ಆಫ್ 1. ನೆಕ್ಸ್ಟ್ ಮೈನಸ್ ಇದೆ, ಅದನ್ನ ಹಾಗೆ ಕ್ಯಾರಿ ಮಾಡಿದೀನಿ, ಮೈನಸ್ tan ಇನ್ವರ್ಸ್ ಆಫ್ y ಪ್ಲೇಸ್ ಅಲ್ಲಿ tan x ಇದೆ, tan x ಇರೋದ್ರಿಂದ ಅದನ್ನ ಹಾಗೆ ನೋಟ್ ಮಾಡ್ತಾ ಇದ್ದಾರೆ, tan x ಅಂತ ನೋಟ್ ಮಾಡ್ಕೊಂಡ್ರಿ. ಹಿಯರ್ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ 1 is equal to pi divided by 4. ಅದನ್ನ pi by 4 ಅಂತ ನೋಟ್ ಮಾಡಬಹುದು, ಮೈನಸ್. ಇನ್ ದ ಸೆಕೆಂಡ್ ಟರ್ಮ್ ಇನ್ವರ್ಸ್ ಅಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಕ್ಯಾನ್ಸಲ್ಡ್. ಅದು ಕ್ಯಾನ್ಸಲ್ ಆಗಿ ನಿಮ್ಗೆ ಆನ್ಸರ್ ಏನ್ ಸಿಗುತ್ತೆ, x ಸಿಗುತ್ತೆ. ಹಾಗಾದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿಸ್ ಪ್ರಾಬ್ಲಮ್ ಈಸ್ pi by 4 minus x ಆಗಿರುತ್ತೆ. ಇಟ್ ಈಸ್ ದ ಆನ್ಸರ್. Next question number 3.
ಸಿಂಪ್ಲಿಫೈ ಮೀನ್ಸ್ ಎಲ್ಲಾ ಪ್ರಾಬ್ಲಮ್ಗಳನ್ನು ಕೂಡ ಸಿಂಪ್ಲಿಫೈ ಅಂತಾನೆ ಕೇಳ್ತಾರೆ. ಟ್ಯಾನ್ ಇನ್ವರ್ಸ್ ಆಫ್ ಆ ಪ್ರಾಬ್ಲಮ್ ನ ಜೂನ್ 18 ನಲ್ಲಿ ಕೇಳಿದ್ದಾರೆ. ಟ್ಯಾನ್ ಇನ್ವರ್ಸ್ ಆಫ್ a cos x minus b sin x divided by b cos x plus a sin x ಅಂತ ಕೇಳಿದ್ದಾರೆ. ಒನ್ಸ್ ಅಗೈನ್ ಕಾಸ್ ಸೈನ್ ಅಂದ್ರೆ ಸೆಕೆಂಡ್ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡಿದ್ವಲ್ಲ ಅದೇ ತರ ಪ್ರಾಬ್ಲಮ್ ಇದೆ ಇದು. ಆದ್ರಿಂದ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ಇರ್ತಕ್ಕಂಥ ಟರ್ಮ್ ಅನ್ನ 1 ಮಾಡಿದ್ವಿ. ಇಲ್ಲೂ ಕೂಡ ಅದೇ ಕಂಡೀಷನ್ ಅಪ್ಲೈ ಮಾಡಿ ಆ ಟರ್ಮ್ ಏನಿರುತ್ತೋ ಅದನ್ನ 1 ಮಾಡಬೇಕು. 1 ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಥ್ರೂ ಔಟ್ ದ ಈಕ್ವೇಶನ್ಗೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಅದನ್ನ ಡಿವೈಡ್ ಮಾಡ್ತೀರಾ. ಇವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಒಂದು ಕಂಡೀಷನ್ ಬರಿತಾ ಇದೀವಿ. ಏನಂತ ಬರಿತಾ ಇದೀವಿ ಅಂತಂದ್ರೆ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಯಾವ ಟರ್ಮ್ ನ ಡಿವೈಡ್ ಮಾಡ್ತಾ ಇದೀವಿ, ಬಿ ಕಾಸ್ ಎಕ್ಸ್ ಅನ್ನ ಡಿವೈಡ್ ಮಾಡ್ತಾ ಇದೀವಿ. ಬಿ ಕಾಸ್ ಎಕ್ಸ್ ಅನ್ನ ಅವಾಗ ಪ್ರಾಬ್ಲಮ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಫಸ್ಟ್ ಒನ್ ಗೆ ಬಿ ಕಾಸ್ ಎಕ್ಸ್ ಅನ್ನ ಡಿವೈಡ್ ಮಾಡಿದಾಗ ಕಾಸ್ ಕ್ಯಾನ್ಸಲ್ ಆಗುತ್ತೆ. ದ ರಿಮೈನಿಂಗ್ ಥಿಂಗ್ ಈಸ್ ಎ ಡಿವೈಡೆಡ್ ಬೈ ಬಿ ಉಳ್ಕೊಳ್ಳುತ್ತೆ ಮೈನಸ್. ಸೆಕೆಂಡ್ ಒನ್ ಗೆ ಬಿ ಕಾಸ್ ಎಕ್ಸ್ ಅನ್ನ ಡಿವೈಡ್ ಮಾಡಿದಾಗ ಬಿ ಕ್ಯಾನ್ಸಲ್ ಆಗುತ್ತೆ. ಸೈನ್ ಡಿವೈಡೆಡ್ ಬೈ ಕಾಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಆಗುತ್ತೆ. ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಸಿಗುತ್ತೆ. ಓಲ್ ಡಿವೈಡೆಡ್ ಬೈ ಬಿ ಕಾಸ್ ಎಕ್ಸ್ ಅನ್ನ ಡಿವೈಡ್ ಮಾಡಿದಾಗ 1 ಆಗುತ್ತೆ. ಇದು ಪ್ಲಸ್ ಸೆಕೆಂಡ್ ಟರ್ಮ್ ಬನ್ನಿ, ಬಿ ಕಾಸ್ ಎಕ್ಸ್ ನ ಡಿವೈಡ್ ಮಾಡಿದಾಗ ಎ ಗೆ ಬಿ ನ ಡಿವೈಡ್ ಮಾಡಿದ್ರೆ ಅದು ಎ ಬೈ ಬಿ ಆಗಿರುತ್ತೆ. ಅದೇ ತರ ಸೈನ್ ಡಿವೈಡೆಡ್ ಬೈ ಕಾಸ್ ಅಂತಂದ್ರೆ ಸೈನ್ ಬೈ ಕಾಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಆಗಿರುತ್ತೆ. ಈ ತರ ಆಯ್ತು ರಿಸಲ್ಟ್. ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಇದೆ ಎಕ್ಸ್ ಪ್ಲೇಸ್ ಅಲ್ಲಿ. ಅದೇ ತರ ವೈ ಪ್ಲೇಸ್ ಅಲ್ಲಿ ಏನಿದೆ, ವೈ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇದೆ. ಲಾಸ್ಟ್ ಒನ್ ಪ್ರಾಪರ್ಟಿ ಯೂಸ್ ಮಾಡಿದ್ರಲ್ಲ ಸೇಮ್ ಪ್ರಾಪರ್ಟಿ ಯೂಸ್ ಮಾಡಬೇಕು. ಯಾವುದು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಅಂತ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಬರಿಬೇಕು. ನಾನು ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರಿಬೇಕು. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, ಎ ಬೈ ಬಿ ಇದೆ, ಎ ಡಿವೈಡೆಡ್ ಬೈ ಬಿ ಮೈನಸ್. ನೆಕ್ಸ್ಟ್ ವೈ ಬರಿಬೇಕು, ಟ್ಯಾನ್ ಇನ್ವರ್ಸ್ ಆಫ್ ವೈ ಪ್ಲೇಸ್ ಅಲ್ಲಿ ಏನಿದೆ, ಟ್ಯಾನ್ ಎಕ್ಸ್ ಇದೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇದನ್ನೇನು ಸಿಂಪ್ಲಿಫೈ ಮಾಡಕ್ಕಾಗಲ್ಲ. ಟ್ಯಾನ್ ಇನ್ವರ್ಸ್ ಆಫ್ ಎ ಬೈ ಬಿ ಅಂತಕ್ಕಂಥದ್ದು ಒಂದು ಕಾನ್ಸ್ಟೆಂಟ್, ಅದನ್ನ ಹಾಗೆ ಬರ್ಕೊಂಡ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎ ಬೈ ಬಿ ಮೈನಸ್. ಹಿಯರ್ ಇನ್ವರ್ಸ್ ಅಂಡ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆರ್ ಕ್ಯಾನ್ಸಲ್ಡ್. ವ್ಯಾಲ್ಯೂ ಏನ್ ಸಿಗುತ್ತೆ ಹಾಗಾದ್ರೆ, ಎಕ್ಸ್ ಸಿಗುತ್ತೆ. ಇಟ್ ಇಸ್ ದ ರಿಸಲ್ಟ್. ಈ ತರ ಪ್ರೂವ್ ಮಾಡ್ತಾ ಇರ್ತೀವಿ ನಾವು. ಇದಕ್ಕೆ ಸಿಂಪ್ಲೆಸ್ಟ್ ಫಾರ್ಮ್ ಏನಾಗಿರುತ್ತೆ ಹಾಗಾದ್ರೆ, ಟ್ಯಾನ್ ಇನ್ವರ್ಸ್ ಆಫ್ ಎ ಬೈ ಬಿ ಮೈನಸ್ ಎಕ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಇದೇ ತರ ಫೋರ್ತ್ ಪ್ರಾಬ್ಲಮ್ ಇದೆ ನೋಡಿ. ಫೋರ್ತ್ ಪ್ರಾಬ್ಲಮ್ ನ ಮಾರ್ಚ್ 2016 ಅಲ್ಲಿ ಕೇಳಿದ್ರೆ ನೋಡಿ. ಮಾರ್ಚ್ 2016 ಅಲ್ಲಿ ನಿಮ್ಗೆ ಈ ಪ್ರಾಬ್ಲಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು. ಯಾಕೆಂತಂದ್ರೆ ಇದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ಲಿಲ್ಲ, ಈ ಪ್ರಾಬ್ಲಮ್ ಇತ್ತು. ಅವ್ರು ಏನ್ ಮಾಡಿದ್ರೆ ಟ್ವಿಸ್ಟ್ ಮಾಡಿ ಎ ಬಿ ಪ್ಲೇಸ್ಗೆ ಈ ವ್ಯಾಲ್ಯೂಗಳನ್ನ ಕೊಟ್ಟಿದ್ರು. ಬಟ್ ನಿಮ್ಗೆ ಕೇಳ್ಬೋದು ಆ ತರ ಚೇಂಜ್ ಮಾಡಿ, ಅದಾದ್ಮೇಲೆ ಚೇಂಜ್ ಆಗಿ ಯಾವ ತರ ಬೇಕಾದ್ರೆ ಕೇಳ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡಿ ಈ ಪ್ರಾಬ್ಲಮ್ ಮಾರ್ಚ್ 2016 ಅಲ್ಲಿ ಕೇಳಿದ್ರೆ ಸೇಮ್ ಇದೆ. ಎ ಮತ್ತೆ ಬಿ ವ್ಯಾಲ್ಯೂ ಮಾತ್ರ ಚೇಂಜಸ್ ಇದೆ. ಎ ಇಸ್ ಈಕ್ವಲ್ ಟು 3 ಇದೆ, ಬಿ ಇಸ್ ಈಕ್ವಲ್ ಟು 4 ಇದೆ. ನೀವೇನ್ ಮಾಡಬೇಕು ಅಂತಂದ್ರೆ ಇದೇ ತರ ಸಾಲ್ವ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಏನ್ ಮಾಡಬೇಕು, ಈ ಟರ್ಮ್ ನ ನೀವು 1 ಮಾಡಬೇಕು. ಅಂದ್ರೆ ಈ ಟರ್ಮ್ ಬರೀತೀರಾ, ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 4 cos x ಅನ್ನ ಡಿವೈಡ್ ಮಾಡ್ತೀರಾ. ಡಿವೈಡ್ ಮಾಡಿ ಆಸ್ ಯೂಶುವಲ್ ಇವಾಗ ಏನ್ ಸ್ಟೆಪ್ ನ ಬರ್ದಿದೀವಿ ಅದನ್ನೇ ಫಾಲೋ ಮಾಡ್ತೀರಾ. ಸರ್ ಹಾಗಾದ್ರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಇದಕ್ಕೆ? ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ, ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲೇಸ್ ಅಲ್ಲಿ 3 ಇದೆ, ಬಿ ಪ್ಲೇಸ್ ಅಲ್ಲಿ 4 ಇದೆ. ಟ್ಯಾನ್ ಇನ್ವರ್ಸ್ ಆಫ್ 3/4 ಮೈನಸ್ ಎಕ್ಸ್ ಬರುತ್ತೆ ಇದಕ್ಕೆ ಆನ್ಸರ್. ಇದನ್ನ ನೀವು ಇದೇ ತರ ಯಾವ ತರ ಸಾಲ್ವ್ ಮಾಡಿದನೋ ಅದೇ ತರ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5th ಒನ್, ಸಿಂಪ್ಲಿಫೈ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಅಂತ ಇದೆ. ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಒಂದು 3 ಫಾರ್ಮ್ಗಳು ಗೊತ್ತಿರಬೇಕು. ಅದು ಯಾವ್ಯಾವ್ದು ಗೊತ್ತಿರಬೇಕು ಅನ್ನೋದನ್ನ ಒಂದ್ ಕಡೆ ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಐಡೆಂಟಿಟಿ ಗೊತ್ತಿರಬೇಕು. ಫಸ್ಟ್ ಬೇಸಿಕ್ ಐಡೆಂಟಿಟಿ ಅಂತಂದ್ರೆ 1 is equal to cos square x plus sin square x. ಅದನ್ನ ನಾನು ಹಾಫ್ ಆಂಗಲ್ ಬರಿತಾ ಇದ್ದೀನಿ. cos square x/2 plus sin square x divided by 2. ಓದಿರ್ತೀರ ಲಾಸ್ಟ್ ಕ್ಲಾಸ್ ಅಲ್ಲಿ ಐಡೆಂಟಿಟಿನ. ಫಸ್ಟ್ ಬೇಸಿಕ್ ಐಡೆಂಟಿಟಿ cos square x plus sin square x 1. ಅದನ್ನ ಹಾಫ್ ಆಂಗಲ್ ಯೂಸ್ ಮಾಡ್ಕೊಂಡು ಬರ್ತಿದೀವಿ. ನೆಕ್ಸ್ಟ್ ಅದೇ ತರ ಒನ್ ಮೋರ್ ಕಾನ್ಸೆಪ್ಟ್ ಇಸ್ sin x is equal to
ವಾಟ್ ಇಸ್ ದ ಫಾರ್ಮುಲಾ ಫಾರ್ ಸೈನ್ 2x? ಸೈನ್ 2x ಅಂತಂದ್ರೆ 2 sin x ಇಂಟು ಕಾಸ್ x. ಅದೇ ತರ ಸೈನ್ x ಏನಾಗಿರುತ್ತೆ 2 sin x ಡಿವೈಡೆಡ್ ಬೈ 2 ಇಂಟು ಕಾಸ್ x ಡಿವೈಡೆಡ್ ಬೈ 2 ಆಗಿರುತ್ತೆ. ಆ ತರ ನೋಟ್ ಮಾಡ್ತೀರಾ. ನೆಕ್ಸ್ಟ್ 1 ಗೆ ವ್ಯಾಲ್ಯೂ ಎಷ್ಟೊಂದು ಬರ್ಕೊಂಡಿದೀವಿ, ಸೈನ್ ಗೆ ಬರ್ಕೊಂಡಿದೀವಿ, ಇನ್ನೊಂದು ಕಾಸ್ ಉಳ್ಕೊಂಡಿದೆ. ಕಾಸ್ x ಇಸ್ ಈಕ್ವಲ್ ಟು ಕಾಸ್ 2x ಗೆ 4 ಫಾರ್ಮುಲಾಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಫಾರ್ಮುಲಾ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ. ಕಾಸ್ 2x ಕೊಟ್ಟಿದ್ದಾಗ ಕಾಸ್ ಎಕ್ಸ್ ನ ಕೊಟ್ಟಿದ್ದಾಗ ಆಫ್ ಆಗುತ್ತೆ. ಅಂದ್ರೆ ಆ ಫಾರ್ಮುಲಾ ಏನಾಗಿರುತ್ತೆ, ಫಸ್ಟ್ ಒನ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಅಂತ ಇರುತ್ತೆ. ಈ 3 ಫಾರ್ಮುಲಾಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ತುಂಬಾ ಈಸಿ. ನೋಡೋಣ, ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ನ್ಯೂಮರೇಟರ್ ಅಲ್ಲಿ ಕಾಸ್ ಎಕ್ಸ್ ಇದೆ. ಕಾಸ್ ಎಕ್ಸ್ ಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರೆ ದಟ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 1 ಅಂತಂದ್ರೆ ಬೈ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಅಂತ ನೋಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಮೈನಸ್ ಸೈನ್ ಇದೆ, ಮೈನಸ್ ನಾಗೆ ಬರ್ಕೊಂಡ್ರಿ. ಸೈನ್ ಎಕ್ಸ್, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಸೈನ್ ಎಕ್ಸ್ ಅಂತಂದ್ರೆ ಅದನ್ನ ಈ ತರ ನೋಟ್ ಮಾಡಬಹುದು. 2 sin x divided by 2 into cos x divided by 2 ಅಂತ ನೋಟ್ ಮಾಡ್ತಿದ್ದೆ. ನ್ಯೂಮರೇಟರ್ ಅಲ್ಲಿ ನಿಮ್ಗೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಇದೆ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಏನಾಗಿರುತ್ತೆ, a ಪ್ಲಸ್ b ಇಂಟು a ಮೈನಸ್ b ಆಗಿರುತ್ತೆ. ಹಾಗಾಗಿ ಅದನ್ನ ಯಾವ ತರ ನೋಟ್ ಮಾಡ್ತೀರಾ ಅಂತಂದ್ರೆ tan ಇನ್ವರ್ಸ್ ಆಫ್ a ಪ್ಲಸ್ b ಅಂತಂದ್ರೆ cos x divided by 2 ಪ್ಲಸ್ sin x divided by 2 ಇದು a ಪ್ಲಸ್ b. ನೆಕ್ಸ್ಟ್ ಇಂಟು a ಮೈನಸ್ ಬಿ ಅಂತಂದ್ರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 2. ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಾಯ್ತು. ಡಿವೈಡೆಡ್ ಬೈ ಡಿನಾಮಿನೇಟರ್ ಬರೋಣ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ದ ಫಾರ್ಮುಲಾ ಈಸ್ a ಮೈನಸ್ b ಹೋಲ್ ಸ್ಕ್ವೇರ್. a ಮೈನಸ್ b ಹೋಲ್ ಸ್ಕ್ವೇರ್ ಅಂತಂದ್ರೆ a ಪ್ಲೇಸ್ ಅಲ್ಲಿ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ಇದೆ, ಮೈನಸ್ b ಪ್ಲೇಸ್ ಅಲ್ಲಿ ಸೈನ್ ಎಕ್ಸ್ ಡಿವೈಡೆಡ್ ಬೈ 2 ಇದೆ. ಅದಕ್ಕೆ ಏನ್ ಮಾಡ್ತೀರಾ, ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಸಿಂಪ್ಲಿಫೈ ಮಾಡಿದಾಗ ಈ ತರ ಆಯ್ತು ನೋಡಿ. ಮೈನಸ್ ಇರ್ತಕ್ಕಂಥ ಕ್ವಾಂಟಿಟಿ ಇಲ್ಲೊಂದಿದೆ, ಎರಡು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದಾಗ ಇನ್ನೊಂದು ಕ್ವಾಂಟಿಟಿ ಇರುತ್ತೆ, ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2 ಅಂತ ಇರುತ್ತೆ. ನ್ಯೂಮರೇಟರ್ ಅಲ್ಲಿ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2 ಅಂತ ಇರುತ್ತೆ. ಇವಾಗ ಫಸ್ಟ್ ಒನ್ ಸೆಕೆಂಡ್ ಒನ್, ಥರ್ಡ್ ಒನ್ ಮತ್ತೆ ಫೋರ್ತ್ ಒನ್ ಪ್ರಾಬ್ಲಮ್ ಮಾಡೋದು ನೋಡಿ. ಇಲ್ಲೇ ಇದೆ, ಕಾಣಿಸ್ತಿದೆ ನಿಮ್ಗೆ. ಆ ತರ ಪ್ರಾಬ್ಲಮ್ ಆಯ್ತು ಇವಾಗ ನಮ್ಗೆ ನೋಡಿ. ಇಲ್ಲಿ ಕಾಸ್ ಇದೆ, ಸೈನ್ ಇದೆ, ಕಾಸ್ ಇದೆ, ಸೈನ್ ಇದೆ, ಅದೇ ತರ ಇದೆ. ಕಾಸ್ ಇದೆ, ಸೈನ್ ಇದೆ, ಕಾಸ್ ಇದೆ, ಸೈನ್ ಇದೆ. ಅವಾಗ ನೀವೇನ್ ಮಾಡ್ಬೇಕು, ಫಾರ್ ಸಿಂಪ್ಲಿಫಿಕೇಶನ್ ಈ ಟರ್ಮ್ ಅನ್ನ 1 ಮಾಡಬೇಕು. ಆ ಟರ್ಮ್ ಅನ್ನ 1 ಮಾಡಬೇಕು ಅಂತಂದ್ರೆ ಇಲ್ಲಿ ಬರೀತೀರಾ, ಏನಂತ ಬರೀತೀರಾ, ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ 2, ಅಥವಾ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಬೈ 2 ಅಂತ ಬರೀತಾರೆ. ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತ ನೋಟ್ ಮಾಡೋದಾದ್ರೆ tan ಇನ್ವರ್ಸ್ ಆಫ್ ನ್ಯೂಮರೇಟರ್ ಗೆ ಡಿವೈಡ್ ಮಾಡ್ತೀರಾ, ಕಾಸ್ ಎಕ್ಸ್ ಬೈ 2 ಬೈ ಕಾಸ್ ಎಕ್ಸ್ ಬೈ 2 1 ಪ್ಲಸ್ ಸೈನ್ ಬೈ ಕಾಸ್ ಅಂತಂದ್ರೆ ಅದನ್ನ tan ಅಂತ ನೋಟ್ ಮಾಡಬಹುದು. ದಟ್ ಈಸ್ tan x ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ, ಇದನ್ನ ಡಿವೈಡ್ ಮಾಡಿದಾಗ ಅದು 1 ಆಗಿರುತ್ತೆ, ಮೈನಸ್ ಸೈನ್ ಬೈ ಕಾಸ್ ಅಂತಂದ್ರೆ ಅದನ್ನ ಏನಂತ ನೋಟ್ ಮಾಡ್ತೀರಾ, tan x ಡಿವೈಡೆಡ್ ಬೈ 2 ಅಂತ ನೋಟ್ ಮಾಡ್ತೀರಾ. ಈ ತರ ಆಯ್ತು. ಒಂದ್ ಸೆಕೆಂಡ್, ಇದು ನಮ್ಗೆ ಯಾವ ತರ ಇದೆ ಅಂತಂದ್ರೆ tan ಇನ್ವರ್ಸ್ ಆಫ್ x ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತ ಇದೆ. ಹಾಗಾದ್ರೆ x ಪ್ಲೇಸ್ ಅಲ್ಲಿ ಏನಿದೆ, 1 ಇದೆ. ಅದೇ ತರ y ಪ್ಲೇಸ್ ಅಲ್ಲಿ ಏನಿದೆ, y ಪ್ಲೇಸ್ ಅಲ್ಲಿ tan x ಡಿವೈಡೆಡ್ ಬೈ 2 ಅಂತ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಆ ಪ್ರಾಪರ್ಟಿ ಏನಾಗಿರುತ್ತೆ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ x ಬರಿಬೇಕು. x ಪ್ಲೇಸ್ ಅಲ್ಲಿ 1 ಇದೆ, tan ಇನ್ವರ್ಸ್ ಆಫ್ 1 ಪ್ಲಸ್ ಇರೋದ್ರಿಂದ ಪ್ಲಸ್ ನ ನೋಟ್ ಮಾಡ್ತಾ ಇದೀವಿ, ಪ್ಲಸ್. ನೆಕ್ಸ್ಟ್ tan ಇನ್ವರ್ಸ್ ಆಫ್ y ಬರೀತೀರಾ, tan ಇನ್ವರ್ಸ್ ಆಫ್ y ಪ್ಲೇಸ್ ಅಲ್ಲಿ ಏನಿದೆ, tan x ಡಿವೈಡೆಡ್ ಬೈ 2 ಅಂತ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ 1? tan ಇನ್ವರ್ಸ್ ಆಫ್ 1 ಅಂತಂದ್ರೆ ಪೈ ಬೈ 4 ಆಯ್ತು, ಪ್ಲಸ್. ಅದೇ ತರ tan ಇನ್ವರ್ಸ್ ಆಫ್ tan ಎರಡು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಥಿಂಗ್ ಈಸ್ x ಡಿವೈಡೆಡ್ ಬೈ 2. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನಾಗಿರುತ್ತೆ ನಿಮ್ಗೆ, ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2 ಆಗಿರುತ್ತೆ. ಎಲ್ಲಾ ಕಡೆ ನಾವು ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ ಯಾವುದು ಅಂತಂದ್ರೆ tan ಇನ್ವರ್ಸ್ ಆಫ್ x ಮೈನಸ್ tan ಇನ್ವರ್ಸ್ ಆಫ್ x, ಅಥವಾ ಪ್ಲಸ್ ಆದ್ರೂ ಇರ್ಬೋದು, ಮೈನಸ್ ಆದ್ರೂ ಇರ್ಬೋದು. tan ಇನ್ವರ್ಸ್ ಆಫ್ y ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಪ್ಲಸ್ ಇದ್ರೆ x ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತ ಬರೀತೀರಾ.
ಅದೇ ಪ್ಲೇಸ್ ಅಲ್ಲಿ ಮೈನಸ್ ಇದ್ರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ನಿಮ್ಗೆ ಯಾವಾಗ್ಲೂ ಕೂಡ ಪ್ರಾಬ್ಲಮ್ ಅಲ್ಲಿ ರೈಟ್ ಸೈಡ್ ಇರುತ್ತೆ, ನಾವು ಅದನ್ನ ಯೂಸ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಅನ್ನ ಬರೀತಾ ಇರ್ತೀವಿ. ಇದು 5th ಒನ್. ಟೋಟಲ್ ಆಗಿ ಇವಾಗ 5 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸಿದ್ವಿ. ಈ 5 ಪ್ರಾಬ್ಲಮ್ಗಳಲ್ಲೂ ಕೂಡ ನಾವೇನ್ ಮಾಡಿದೀವಿ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಕ್ವಶನ್ 6th ಒನ್. 6th ಒನ್ ಅನ್ನ ಮಾರ್ಚ್ 2017 ಅಲ್ಲಿ 3 ಮಾರ್ಕ್ಗೆ ಕೇಳಿದ್ದಾರೆ ಈ ಪ್ರಾಬ್ಲಮ್ ಅನ್ನ. ಇಲ್ಲಿ ಎಕ್ಸ್ ಇದೆ, ನಾನು ಅವಾಗಲೇ ಹೇಳಿದೆ 4th ಟೈಪ್ ಅಲ್ಲಿ 2 ಟೈಪ್ಸ್ ಪ್ರಾಬ್ಲಮ್ ಬರುತ್ತೆ. 4th ಒನ್ ಮೀನ್ಸ್ ಸಿಂಪ್ಲಿಫೈ ಅಂತ ಕೇಳ್ತಾರೆ, ಅದರಲ್ಲಿ 2 ತರ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಇನ್ವರ್ಸ್ ಆದ್ಮೇಲೆ ಒಳಗಡೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಮತ್ತೊಂದು ಎಕ್ಸ್ ಅಂತ ಕೊಟ್ಟಿರ್ತಾರೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿರ್ತಕ್ಕಂಥ 5 ಪ್ರಾಬ್ಲಮ್ಗಳನ್ನ ಇವಾಗ ಆಲ್ರೆಡಿ ಸಾಲ್ವ್ ಮಾಡಾಗಿದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸ್ ಕೊಟ್ಟಿದ್ದಾರೆ. ಈ ಎಕ್ಸ್ ಗೆ ನಾವೇನ್ ಮಾಡಬೇಕು ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಇದು ನಿಮ್ಗೆ ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್ ಎಲ್ಲಾದ್ರಲ್ಲೂ ಕೂಡ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಟಿಟ್ಯೂಷನ್ ಕೊಡೋದು ಯಾವ ತರ ಅಂತ ನೋಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಅನ್ನ ನೀವು ಕೊಡಬೇಕು ಅಂತಂದ್ರೆ ಬೇಸಿಕ್ ಐಡೆಂಟಿಟಿಗಳನ್ನ ನೋಟ್ ಮಾಡಿ. ಸಪೋಸ್ ಫಸ್ಟ್ ಬೇಸಿಕ್ ಐಡೆಂಟಿಟಿ ಯಾವ್ದಾಗಿರುತ್ತೆ ಅಂತಂದ್ರೆ sin ಸ್ಕ್ವೇರ್ ಎಕ್ಸ್ ಪ್ಲಸ್ cos ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ಲಸ್ tan ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 plus tan square x is equal to secant square x. Next, last one ಅನ್ನ 1 plus cot square x is equal to cosecant square x ಅಂತ ನೋಟ್ ಮಾಡ್ತೀವಿ. ಇದು ನಮಗೆ ಗೊತ್ತಿರತಕ್ಕಂಥ ಬೇಸಿಕ್ ಐಡೆಂಟಿಟೀಸ್ಗಳು. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ನ ಕೊಡಬೇಕು ಅಂತಂದ್ರೆ ಸಪೋಸ್ ಇದನ್ನ x ಅಂತ ಕಾಲ್ ಮಾಡ್ಕೊಳ್ಳೋಣ. ಯಾವ್ದನ್ನ sin x ಅಂತ x ಅಂತ ಕಾಲ್ ಮಾಡ್ಕೊಳ್ಳೋಣ. ಎಕ್ಸ್ ಅಂತ ಕಾಲ್ ಮಾಡ್ಕೊಂಡ್ರೆ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಅದನ್ನ ರೈಟ್ ಸೈಡ್ ಗೆ ತಗೊಂಡು ಹೋಗ್ತೀರಾ, ಅದು ಪಾಸಿಟಿವ್ ಇದೆ. ರೈಟ್ ಸೈಡ್ ಗೆ ತಗೊಂಡು ಹೋದಾಗ ನೆಗೆಟಿವ್ ಆಗಿರುತ್ತೆ. ಅಂದ್ರೆ ಈ ತರ ಇದ್ರೆ √1 - x ಸ್ಕ್ವೇರ್ ಅಂತ ಇದ್ರೆ √1 - x ಸ್ಕ್ವೇರ್ ಅಂತ ಇದ್ರೆ ಅವಾಗ ಇಲ್ಲಿ ಇರ್ತಕ್ಕಂಥ ಎಕ್ಸ್ ಗೆ ನಾವು ಸೈನ್ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಥವಾ ಕಾಸ್ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರ್ತಕ್ಕಂಥ ಟರ್ಮು? √1 - x ಸ್ಕ್ವೇರ್ ಅಂತ ಇದ್ರೆ ಇದನ್ನ ಈ ಕಡೆ ತಗೊಂಡು ಹೋಗ್ತೀರಾ, ಮೈನಸ್ ಆಗುತ್ತೆ. 1 - x ಸ್ಕ್ವೇರ್ ರೂಟ್ ಅಥವಾ ಈ ತರ ಇದ್ರೆ 1 - x ಅಂತ ಇದ್ರೆ ಇದನ್ನ ಮಾತ್ರ ನೋಡ್ಕೊಂಡ್ರೆ ಸಾಕು ನಾವು. 1 - x ಸ್ಕ್ವೇರ್ ರೂಟ್ ಇರ್ಲಿ ಇಲ್ಲದೆ ಇರ್ಲಿ, ಅಲ್ಲಿ x ಗೆ ನಾವು ಸೈನ್ ಅಥವಾ ಕಾಸ್ ಅನ್ನ ಸಬ್ಸ್ಟಿಟ್ಯೂಷನ್ ಕೊಡಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ಬನ್ನಿ. ಸಪೋಸ್ ನಮ್ಗೆ ಇಲ್ಲಿ ಸೀಕೆಂಟ್ ಬೇಕು ಅಂತ ಅನ್ಕೊಳ್ಳೋಣ, ಇದಕ್ಕೆ ರೂಟ್ ಹಾಕ್ಬೋದಲ್ವಾ? ಅಂದ್ರೆ ಈ ತರ ಇದ್ದಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ 1 + x ಸ್ಕ್ವೇರ್ ಅಥವಾ ರೂಟ್ ಒಳಗಡೆ ಅಥವಾ ಹಾಗೆ 1 + x ಸ್ಕ್ವೇರ್ ಅಂತ ಇದ್ರೆ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಅನ್ನ ಟ್ಯಾನ್ ಕೊಡಬಹುದು, ಇಲ್ಲ ಕಾಟ್ ಕೊಡಬಹುದು. ಟ್ಯಾನ್ ಕೊಟ್ಟರು ರಿಸಲ್ಟ್ ಬರುತ್ತೆ, ಕಾಟ್ ಕೊಟ್ಟರು ಕೂಡ ರಿಸಲ್ಟ್ ಬರುತ್ತೆ. ಅಂಡ್ ದೆನ್ ನೋಡಿ, ಈ 1 ಅನ್ನ ರೈಟ್ ಸೈಡ್ ಕಳಿಸಿ, +1 ಇರ್ತಕ್ಕಂಥದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ಅಂದ್ರೆ ಈ ತರ ಇದ್ದಾಗ √x ಸ್ಕ್ವೇರ್ - 1 ಅಂತ ಇದ್ರೆ ಈ x ಗೆ ನಾವು ಸಬ್ಸ್ಟಿಟ್ಯೂಷನ್ ಅನ್ನ ಸೀಕೆಂಟ್ ಕೊಡಬಹುದು, ಇಲ್ಲ ಅಂತಂದ್ರೆ ಕೊಸೀಕೆಂಟ್ ಕೊಡಬಹುದು. ನಿಮ್ಗೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಸಬ್ಸ್ಟಿಟ್ಯೂಷನ್ ಯಾವ ತರ ಕೊಡಬೇಕು ಅಂತ ಹೇಳೋದಕ್ಕೆ ಇದು ಬರೀ ಇಲ್ಲಿ ಮಾತ್ರ ಹೋಲ್ಸಾಗಲ್ಲ. ನಿಮ್ಗೆ ಪ್ರಾಬ್ಲಮ್ ಯಾವ ತರನಾದ್ರೂ ಇರಲಿ, ಯಾವ ಚಾಪ್ಟರ್ ಆದ್ರೂ ಕೂಡ ಬರಲಿ, ಈ ತರ ಎಕ್ಸ್ಪ್ರೆಷನ್ಸ್ ಗಳಿದ್ದಾಗ ಸಬ್ಸ್ಟಿಟ್ಯೂಷನ್ ಯಾವ ತರ ಕೊಡೋದು ಅಂತ ಇದನ್ನ ನೋಡ್ಕೊಂಡು ಕೊಡ್ತಾ ಇರ್ತೀವಿ ನಾವು. ಒನ್ಸ್ ಅಗೇನ್ ಇಂಟಿಗ್ರೇಷನ್ ಅಲ್ಲೂ ಕೂಡ ನಿಮ್ಗೆ ಬರುತ್ತೆ ಸಬ್ಸ್ಟಿಟ್ಯೂಷನ್, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಅಲ್ಲೂ ಕೂಡ ಏನ್ ಮಾಡ್ತಾ ಇರ್ತೀವಿ, ಎಕ್ಸ್ ಗೆ ಸಬ್ಸ್ಟಿಟ್ಯೂಷನ್ ಇದನ್ನ ನೋಡ್ಕೊಂಡೆ ಕೊಡ್ತಾ ಇರ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನ ನೋಡ್ಕೊಂಡು ಬರ್ದಿದೀವಿ ಅಷ್ಟೇ ನಾವು. 1 ಟರ್ಮ್ ನ ಈ ಕಡೆ ಕಳಿಸಿದೀವಿ, ಅದನ್ನ ಎಕ್ಸ್ ಅಂತ ಕಾಲ್ ಮಾಡ್ಕೊಂಡು ಅವಾಗ √1 - x ಸ್ಕ್ವೇರ್ ಆಯ್ತು. ಈ ಎಕ್ಸ್ ಗೆ ಸೈನ್ ಆದ್ರೂ ತಗೋಬಹುದು, ಕಾಸ್ ಆದ್ರೂ ತಗೋಬಹುದು. ನೆಕ್ಸ್ಟ್ ಇದಾಗೆ ಇದೆ ಎಕ್ಸ್ಪ್ರೆಷನ್, ಇದನ್ನ ಎಕ್ಸ್ ಅಂತ ಕಾಲ್ ಮಾಡ್ಕೊಂಡಿದೀವಿ. √1 + x ಸ್ಕ್ವೇರ್, ಆ ಎಕ್ಸ್ ಗೆ ಟ್ಯಾನ್ ಆದ್ರೂ ಕೊಡಬಹುದು, ಕಾಟ್ ಆದ್ರೂ ಕೊಡಬಹುದು. ನೆಕ್ಸ್ಟ್ 1 ನ ಈ ಕಡೆ ತಗೊಂಡಿರ್ತೀವಿ, ಅವಾಗ x ಸ್ಕ್ವೇರ್ - 1 ಆಯ್ತು. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, ಸೀಕೆಂಟ್ ಆದ್ರೂ ಕೊಡಬಹುದು, ಕೊಸೀಕೆಂಟ್ ಆದ್ರೂ ಕೊಡಬಹುದು. ಇವಾಗ ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡೋಣ. ಫಸ್ಟ್ ಟೈಪ್ ತರ ಇದೆಯಾ, 1 - x ಸ್ಕ್ವೇರ್ ಇದೆಯಾ? ಇಲ್ಲ. ಆದ್ರಿಂದ ಸೈನ್ ಕಾಸ್ ಕೊಡಕ್ಕಾಗಲ್ಲ. ನೆಕ್ಸ್ಟ್ ಬನ್ನಿ, √1 + x ಸ್ಕ್ವೇರ್ ತರ ಇದೆಯಾ? ಹೌದು, ಅದೇ ತರ ಇದೆ. ಅಥವಾ x ಸ್ಕ್ವೇರ್ + 1 ಅಂತನಾದ್ರೂ ಇರಬಹುದು. ಈ ತರ ಇದೆಯಾ √x ಸ್ಕ್ವೇರ್ - 1? ಆ ತರ ಇಲ್ಲ. ಇಲ್ಲಿ ಸೀಕೆಂಟ್ ಕೊಸೀಕೆಂಟ್ ಕೊಡಕ್ಕಾಗಲ್ಲ, ಸೈನ್ ಕಾಸ್ ಕೊಡಕ್ಕಾಗಲ್ಲ. ಓನ್ಲಿ ಪಾಸಿಬಿಲಿಟೀಸ್ ಏನಾಗಿರುತ್ತೆ, ಟ್ಯಾನ್ ಕೊಡಬಹುದು ಅಥವಾ ಕಾಟ್ ಕೊಡಬಹುದು.
ಸರ್ ಇವಾಗ ಎರಡರಲ್ಲಿ ಇದೀವಿ ನಾವು, ಇಲ್ಲ ಟ್ಯಾನ್ ಕೊಡ್ಬೋದು ಇಲ್ಲ ಕಾಟ್ ಕೊಡ್ಬೋದು. ಎರಡರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ವ್ಯಾಲ್ಯೂ ಯಾವ್ದು ಕೊಡಬಹುದು ಸರ್ ಅಂತಂದ್ರೆ, ಎಕ್ಸ್ ಏನಾದ್ರೂ ಕೂಡ ನ್ಯೂಮರೇಟರ್ ಇದ್ರೆ ಟ್ಯಾನ್ ಎ ಕೊಡಿ, ಟ್ಯಾನ್ ಎ ಕೊಡಿ. ಸಪೋಸ್ ಎಕ್ಸ್ ಏನಾದ್ರೂ ಕೂಡ ಡಿನಾಮಿನೇಟರ್ ಇದ್ರೆ ಅಂದ್ರೆ ಇದೇ ವ್ಯಾಲ್ಯೂ ಇದು ನ್ಯೂಮರೇಟರ್ ಆಗಿತ್ತು, ಅದು ಡಿನಾಮಿನೇಟರ್ ಬಂದ್ರೆ ಆ ಎಕ್ಸ್ಪ್ರೆಷನ್, ಅವಾಗ ನೀವೇನ್ ಮಾಡ್ಬೇಕಾಗಿರುತ್ತೆ ಅಂತಂದ್ರೆ ಕಾಟ್ ಅನ್ನ ಸಬ್ಸ್ಟಿಟ್ಯೂಷನ್ ಕೊಡ್ಬೇಕಾಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಟ್ಯಾನ್ ಅನ್ನ ಸಬ್ಸ್ಟಿಟ್ಯೂಷನ್ ಕೊಡ್ತಾ ಇದೀವಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೊಂಡಿದ್ದೀವಿ. ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ? ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಆಯ್ತು. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಇವಾಗ ಪ್ರಾಬ್ಲಮ್ ತಗೊಳ್ಳೋಣ. ಪ್ರಾಬ್ಲಮ್ ಈ ತರ ಕೊಟ್ಟಿದ್ದಾರೆ, ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ರೂಟ್ ಇದೆ, -1 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಗೆ ಟ್ಯಾನ್ ಥೀಟಾ ಕೊಡ್ತೀರಾ, ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಆಯ್ತು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ -1 ನ ಹಾಗೆ ಕ್ಯಾರಿ ಮಾಡ್ತಾ ಇದೀವಿ, ಡಿವೈಡೆಡ್ ಬೈ ಎಕ್ಸ್ ಅಂತಂದ್ರೆ ಟ್ಯಾನ್ ಥೀಟಾ ಅಂತ ಬರ್ಕೊಂಡಿದ್ವಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಅನ್ನ ಹಾಗೆ ಕ್ಯಾರಿ ಮಾಡಿದಿರಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ. ಇದಕ್ಕೆ ರೂಟ್ ಇರುತ್ತೆ ಅಂತಂದ್ರೆ ಏನಾಯ್ತು ಅವಾಗ ಅದು ಸೆಕೆಂಡ್ ಥೀಟಾ ಆಯ್ತು. ಹಾಗಾಗಿ ಅದನ್ನ ಏನಂತ ಬರೀತಾ ಇದ್ರೆ ಸೆಕೆಂಡ್ ಥೀಟಾ -1 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಾಗಿರುತ್ತೆ ಟ್ಯಾನ್ ಥೀಟಾ ಅಂತ ಆಯ್ತು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೆಕೆಂಡ್ ಥೀಟಾ ಅಂತ ಇದೆ. ಈ ಸೆಕೆಂಡ್ ಥೀಟಾನ ನಾವು ಈ ತರ ಬರೀಬಹುದಾ, 1 ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರ್ಕೋಬಹುದಲ್ವಾ. -1 ಅನ್ನ ಹಾಗೆ ಕ್ಯಾರಿ ಮಾಡಿ. ಅದೇ ತರ ಟ್ಯಾನ್ ನ ಯಾವ ತರ ಬರ್ಕೊಳ್ತೀರಾ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರ್ಕೋಬಹುದು. ಎಕ್ಸ್ ಗೆ ಸಬ್ಸ್ಟಿಟ್ಯೂಷನ್ ಕೊಟ್ಟಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಕಡೆ ಹೋಗ್ತಾ ಇದೀವಿ, ಟ್ರಿಗ್ನೋಮೆಟ್ರಿ ಸಿಂಪ್ಲಿಫಿಕೇಶನ್ ತಗೊಳ್ತಾ ಇದೀವಿ, ಆಮೇಲೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ನ LCM ತಗೋಣ. ಕಾಸ್ ಕ್ಯಾನ್ಸಲ್ ಆಗುತ್ತೆ, ನ್ಯೂಮರೇಟರ್ ಏನಾಗುತ್ತೆ 1 ಮೈನಸ್ ಕಾಸ್ ಥೀಟಾ ಆಗುತ್ತೆ. ಅದೇ ತರ ಡಿನಾಮಿನೇಟರ್ ಏನಾಗಿರುತ್ತೆ, ಡಿನಾಮಿನೇಟರ್ ಸೈನ್ ಥೀಟಾ ಆಗುತ್ತೆ. 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ಯೂಸ್ ಮಾಡಿದ್ದೆ. 1 ಮೈನಸ್ ಕಾಸ್ ಥೀಟಾಗೆ ಏನ್ ರಿಸಲ್ಟ್ ಬರೀತೀರಾ ಅಂತಂದ್ರೆ 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 ಓವರ್ ಡಿವೈಡೆಡ್ ಬೈ ಸೈನ್ ಥೀಟಾಗೆ ಫಾರ್ಮುಲಾ ಗೊತ್ತಿತ್ತು ನಮಗೆ, ಹಾಫ್ ಆಂಗಲ್ ಫಾರ್ಮುಲಾ. ಅದೇನಾಗಿರುತ್ತೆ ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ 2 ಅಂತ ಪ್ರೂವ್ ಮಾಡಿರ್ತೀರಾ ಅಥವಾ ಬರ್ದಿರ್ತೀರಾ. ಅದನ್ನು ಇಲ್ಲಿ 2 ಕ್ಯಾನ್ಸಲ್ ಆಗಿರುತ್ತೆ, ಒಂದು ಸೈನ್ ಮತ್ತೊಂದು ಸೈನ್ ಕ್ಯಾನ್ಸಲ್ ಆಗಿರುತ್ತೆ, ಇನ್ನೊಂದು ಸೈನ್ ಉಳ್ಕೊಂಡಿರುತ್ತೆ, ಮತ್ತೊಂದು ಕಾಸ್ ಉಳ್ಕೊಂಡಿರುತ್ತೆ. ಹಾಗಾಗಿ ಇದನ್ನ ಏನಂತ ನೋಟ್ ಮಾಡಬಹುದು ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ವಾಟ್ ಇಸ್ ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 2 ಆಯ್ತು. ಮತ್ತೆ ಇಲ್ಲಿ ಏನಾಗಿರುತ್ತೆ ಇನ್ವರ್ಸ್ ಮತ್ತೆ ಫಂಕ್ಷನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕ್ಯಾನ್ಸಲ್ ಆಗಿ ನಿಮ್ಗೆ ಥೀಟಾ ಡಿವೈಡೆಡ್ ಬೈ 2 ಸಿಗುತ್ತೆ. ಹಾಗಾದ್ರೆ ವಾಟ್ ಇಸ್ ಥೀಟಾ ಅಂತಂದ್ರೆ ಏನಂತ ತಗೊಂಡಿದೀವಿ ಟ್ಯಾನ್ ಇನ್ವರ್ಸ್ ಎಕ್ಸ್. ಹಾಗಾದ್ರೆ ಫೈನಲ್ ಆನ್ಸರ್ ಏನಾಗಿರುತ್ತೆ ನಮ್ಗೆ 1/2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗಿರುತ್ತೆ. ಇಟ್ ಇಸ್ ದ ಫೈನಲ್ ಆನ್ಸರ್ 1/2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ನೋಡಿ ಹಿಂದೆ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗಳಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನ ಕೊಟ್ಟಾಗ ಫೈನಲ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರುತ್ತೆ. ಸಪೋಸ್ ಅವರೇ ಎಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅಂತಂದ್ರೆ ಫೈನಲ್ ಆನ್ಸರ್ ಇನ್ವರ್ಸ್ ಅಲ್ಲಿ ಇರುತ್ತೆ, 1/2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಆಯ್ತು. ಅರ್ಥ ಆಗಿದೆಯಲ್ವಾ ಅದು? ನೋಡಿ ಟ್ಯಾನ್ ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಬೇಸಿಕ್ ಐಡೆಂಟಿಟಿ ಯೂಸ್ ಮಾಡಿದ್ರೆ ಸೀಕೆಂಟ್ ಆಯ್ತು, ಇದನ್ನ 1/cos ಅಂತ ಬರೆದ್ರೆ ಇದು sin ಬೈ ಕಾಸ್. LCM ತಗೊಂಡಾಗ ಇದು 1 ಮೈನಸ್ ಕಾಸ್ ಎಕ್ಸ್ ಆಗಿರುತ್ತೆ, sin x ಹಾಗೆ ಆಯ್ತು, ಕಾಸ್ ಕ್ಯಾನ್ಸಲ್ ಆಗಿರುತ್ತೆ. ದೆನ್ ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ, ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದಾಗ ಕ್ಯಾನ್ಸಲ್ ಆಗಿ ಟ್ಯಾನ್ ಇನ್ವರ್ಸ್ ಮತ್ತೆ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ, ಥೀಟಾ ಬೈ 2 ಅಂತಂದ್ರೆ 1/2 ಇಂಟು ಥೀಟಾ, 1/2 ಇಂಟು ಥೀಟಾ ಅಂತಂದ್ರೆ ಏನಂತ ನೋಟ್ ಮಾಡ್ಕೊಂಡಿದೀವಿ ನಾವು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ನೋಟ್ ಮಾಡಿದೀವಿ. ಈ ತರ ನಾವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ 7th ಪ್ರಾಬ್ಲಮ್ ನ ಮಾರ್ಚ್ 2019 ಅಲ್ಲಿ ಕೇಳಿದ್ದಾರೆ, 3 ಮಾರ್ಕ್ ಗೆ ಕೇಳಿದ್ದಾರೆ. ಒನ್ಸ್ ಅಗೈನ್ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ನೋಡ್ಕೋಬೇಕು. ಸಬ್ಸ್ಟಿಟ್ಯೂಷನ್ ನೋಡ್ಕೊಳ್ತೀರಾ, ಇಲ್ಲಿ x² -1 ಅಂತ ಇದೆ, x² -1 ಎಲ್ಲಿದೆ ಅಂತ ನೋಡ್ಕೋಬೇಕು. 1 - x² ಇದ್ರೆ ಸೈನ್ ಕಾಸ್, x² -1 ಇದ್ರೆ ಸೀಕೆಂಟ್ ಕೊಸೀಕೆಂಟ್ ಯೂಸ್ ಮಾಡ್ತಾರೆ. ಇಲ್ಲಿ ನಿಮಗೆ ಮತ್ತೆ ಡೌಟ್ ಎಕ್ಸಿಸ್ಟ್ ಆಗುತ್ತೆ,
ಸರ್ ಸೀಕೆಂಟ್ ಯೂಸ್ ಮಾಡ್ಬೇಕಾ ಕೊಸಿಕೆಂಟ್ ಯೂಸ್ ಮಾಡ್ಬೇಕಾ? ಜಸ್ಟ್ ನೋಡಿ, ಸೀಕೆಂಟ್ ತಗೊಳ್ತೀರಾ ಅಂತಂದ್ರೆ ಇಲ್ಲಿಗೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರ್ಕೊಳ್ತೀರಾ. ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತಂದ್ರೆ ಏನಾಯ್ತು? ಟ್ಯಾನ್. 1/tan ಅಂತಂದ್ರೆ ಕಾಟ್. ಈಸಿಯಾಗಿ ಆನ್ಸರ್ ಸಿಗುತ್ತೆ. ಅದೇ ನೀವೇನಾದ್ರೂ ಕೊಸಿಕೆಂಟ್ ತಗೊಂಡ್ರೆ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಹಾಗಂತಂದ್ರೆ ಕಾಟ್. 1/cot ಅಂತಂದ್ರೆ ಟ್ಯಾನ್ ಬರುತ್ತೆ. ಇಲ್ಲಿ ಕಾಟ್ ಇರುತ್ತೆ, ಇಲ್ಲಿ ಟ್ಯಾನ್ ಇರುತ್ತೆ. ಅವಾಗ ಮತ್ತೆ ಇದನ್ನ ನೀವು ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಏನ್ ಯೂಸ್ ಮಾಡ್ತಾ ಇರ್ತೀವಿ ಅಂತಂದ್ರೆ put x is equal to secant theta ತಗೊಳ್ತಾ ಇದೀವಿ. x is equal to secant theta, then theta is equal to secant inverse x ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. cot inverse of 1 divided by x square minus 1 root ಅಂತ ಇದೆ. that value is equal to cot inverse of 1 ಅನ್ನು ಹಾಗೆ ಕ್ಯಾರಿ ಮಾಡ್ತೀವಿ. x square, x ಅಂತಂದ್ರೆ secant ಅಂತ ತಗೊಂಡಿದ್ದೀರಾ, x square ಅಂತಂದ್ರೆ secant square theta minus 1 ಆಯ್ತು. that value is equal to cot inverse of 1 divided by secant square theta minus 1 ಅಂತಂದ್ರೆ tan square theta. ರೂಟ್ ಇರೋದ್ರಿಂದ ಅದನ್ನ ಏನಂತ ನೋಟ್ ಮಾಡಬಹುದು ನಾವು? tan theta ಅಂತ ನೋಟ್ ಮಾಡಬಹುದು. ಈ ತರ ಆಯ್ತು. ನೆಕ್ಸ್ಟ್ that value is equal to cot inverse of what is 1/tan? 1/tan ಅಂತಂದ್ರೆ ಅದನ್ನ ನಾವು cot theta ಅಂತ ಬರೀಬಹುದು. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗಿ ನಿಮ್ಗೆ ಆನ್ಸರ್ ಏನ್ ಸಿಗುತ್ತೆ? ಥೀಟಾ ಸಿಗುತ್ತೆ. therefore ಥೀಟಾ ಅಂತಂದ್ರೆ ಏನಂತ ನೋಟ್ ಮಾಡಿದ್ದೀರಾ? ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನೋಟ್ ಮಾಡಿದ್ರೆ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಸರ್ ನಾವು ಇನ್ಸ್ಟೆಡ್ ಆಫ್ ಸೀಕೆಂಟ್ ಥೀಟಾ ಬದಲು ಕೊಸೀಕೆಂಟ್ ಥೀಟಾ ತಗೊಂಡಾಗ ರಿಸಲ್ಟ್ ಏನಾಗಿರುತ್ತೆ ಅಂತ ನೋಡೋದಾದ್ರೆ ಜಸ್ಟ್ ಇಲ್ಲಿ ಹಾಗೆ ಹೇಳ್ತೀನಿ, ಕೇಳಿಸ್ಕೊಳ್ತೀರಾ. ಇದು ಕಾಟ್ ಬರುತ್ತೆ. ಫೈನಲ್ ಆನ್ಸರ್ ಹೇಳ್ತಾ ಇದ್ದೀನಿ ನೋಡಿ. ಕಾಟ್ ಇನ್ವರ್ಸ್ ಆಫ್ ಇಲ್ಲಿ ಒಳಗಡೆ ಬರತಕ್ಕಂಥದ್ದು ಏನಾಗಿರುತ್ತೆ? ಟ್ಯಾನ್ ಥೀಟಾ ಆಗುತ್ತೆ. ಈ ತರ ಆನ್ಸರ್ ಬರುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಯಾವಾಗ ಅಂತಂದ್ರೆ ಎಕ್ಸ್ ಗೆ ಕೊಸಿಕೆಂಟ್ ಥೀಟಾನ ಸಬ್ಸ್ಟಿಟ್ಯೂಷನ್ ತಗೊಂಡಾಗ ಆ ರಿಸಲ್ಟ್ ಈ ತರ ಬರುತ್ತೆ. ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಅದು ಕೂಡ ರೈಟ್, ಏನ್ ಸಮಸ್ಯೆ ಇಲ್ಲ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ಅನ್ನ ನೀವು ಕಾಟ್ ಗೆ ಕನ್ವರ್ಟ್ ಮಾಡಬೇಕು. ಟ್ಯಾನ್ ಅನ್ನ ಕಾಟ್ ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇದನ್ನ ಏನಂತ ನೋಟ್ ಮಾಡ್ಕೋಬೇಕು? ಕಾಟ್ 90 ಮೈನಸ್ ಥೀಟಾ ಅಂತ ಬರ್ಕೊಳ್ತೀರಾ. ಬಿಕಾಸ್ 90 ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಪಾಸಿಟಿವ್ ಇರುತ್ತೆ. 90 ಇದ್ದಾಗ ಕಾಟ್ ಇದ್ದು ಟ್ಯಾನ್ ಆಗಿ ಚೇಂಜ್ ಆಗುತ್ತೆ. ಅವಾಗ ನಿಮ್ಗೆ ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಇಸ್ π/2 ಮೈನಸ್ ಥೀಟಾ ಇಸ್ ಈಕ್ವಲ್ ಟು π ಡಿವೈಡೆಡ್ ಬೈ 2 ಮೈನಸ್ ಥೀಟಾ. ಎಕ್ಸ್ ಗೆ ನೀವು ಕೊಸಿಕೆಂಟ್ ಥೀಟಾ ಕೊಟ್ಟಿರ್ತೀರಾ. ಹಾಗಾದ್ರೆ ಥೀಟಾ ಅಂತಂದ್ರೆ ಏನಾಗಿರುತ್ತೆ? ರಿಸಲ್ಟ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. π/2 ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸರ್ ಇಲ್ಲಿ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬಂದಿದೆ. ಈ ತರ ಮಾಡಿದಾಗ π/2 ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಬಂದಿದೆ. ನಿಮ್ಗೆ ಫಿಫ್ತ್ ಪ್ರಾಪರ್ಟಿ ಗೊತ್ತಿರುತ್ತೆ. ವಾಟ್ ಈಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್? π/2. ಹಾಗಾದ್ರೆ π/2 ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಏನಾಗಿರುತ್ತೆ? ಅದನ್ನ ನಾವೇನಂತ ನೋಟ್ ಮಾಡಬಹುದು? ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ನೋಟ್ ಮಾಡಬಹುದು. ಅಲ್ಲಿಗೆ ನೀವು ಮಾಡಿರ್ತಕ್ಕಂಥ ಮೆಥಡ್ ಕರೆಕ್ಟ್ ಆಗಿರುತ್ತೆ. ಬಟ್ ಈ ತರ ಮಾಡಿದಾಗ ಒಂದು 3 ಸ್ಟೆಪ್ಗಳು, 3 ರಿಂದ 4 ಸ್ಟೆಪ್ಸ್ಗಳು ಜಾಸ್ತಿ ಆಗುತ್ತೆ. ಈ ತರ ಮಾಡಿದಾಗ ಅದು ಅವಾಯ್ಡ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ಒಂದ್ಸಲ ನೋಡಿ ಸಬ್ಸ್ಟಿಟ್ಯೂಷನ್ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ನೆಕ್ಸ್ಟ್ 8th ಒನ್, ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಇದೆ. ಸೇಮ್ ವ್ಯಾಲ್ಯೂ ಇದೆ, ಬಟ್ ಇಲ್ಲಿ ಕಾಟ್ ಇತ್ತು, ಇಲ್ಲಿ ಟ್ಯಾನ್ ಇತ್ತು. ಇವಾಗ ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಇವು 3 ಕಂಡೀಷನ್ಸ್ ಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸರ್ ಎಕ್ಸ್ ಗೆ ನಾನು ಸೀಕೆಂಟ್ ಕೊಡಬೇಕು ಇಲ್ಲ ಕೊಸಿಕೆಂಟ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಇವೆರಡರಲ್ಲಿ ಯಾವ್ದು ಕೊಡಬೇಕು ಅಂತ ನೋಡಿದಾಗ ಸೀಕೆಂಟ್ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಟ್ಯಾನ್ ಥೀಟಾ ಬಂತು. 1/tan ಅಂತಂದ್ರೆ ಏನಾಯ್ತು? ಕಾಟ್. ಟ್ಯಾನ್ ಪಕ್ಕ ಕಾಟ್ ಬಂದಿದೆ ಅಂತಂದ್ರೆ ಆ ಪ್ರೊಸೀಜರ್ ಫಾಲೋ ಮಾಡಬೇಕು. ಅದು ಲೆಂತಿ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿ, ನೀವು ಇದಕ್ಕೆ ಸಬ್ಸ್ಟಿಟ್ಯೂಷನ್ ನ ಪುಟ್ x is equal to ಕೊಸಿಕೆಂಟ್ ಥೀಟಾ ಕೊಡಿ. ಅವಾಗ ಇಷ್ಟು ಒಂದು 3 ರಿಂದ 4 ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. ಕೊಸಿಕೆಂಟ್ ನ ಕೊಟ್ಟಾಗ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತಂದ್ರೆ ಕಾಟ್ ಸಿಗುತ್ತೆ. 1/cot ಅಂತಂದ್ರೆ ಟ್ಯಾನ್ ಸಿಗುತ್ತೆ. ಇನ್ವರ್ಸ್ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಥೀಟಾ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಆಗಿರುತ್ತೆ. ಆ ತರ ಅದನ್ನ ಸಾಲ್ವ್ ಮಾಡ್ತೀರಾ ಈಸಿಯಾಗಿ. ನೆಕ್ಸ್ಟ್ 9th ಒನ್, ಟ್ಯಾನ್ ಇನ್ವರ್ಸ್ ಆಫ್
ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಇದುವರೆಗೂ ನಮಗೆ 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಇರ್ತಿತ್ತು. ಇಲ್ಲಿ ಎ ಅಂತ ಇರೋದ್ರಿಂದ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ 1 ಅಂತ ಕಾಲ್ ಮಾಡ್ಕೊಳ್ಳೋಣ. 1 ಇದೆ ಅಂತ ಅನ್ಕೊಳ್ಳೋಣ. ಅವಾಗ ಏನಾಯ್ತು 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. 1 ಮೈನಸ್ ಎಕ್ಸ್ ಸ್ಕ್ವೇರ್ ಈ ಮೂರಲ್ಲಿ ಯಾವ್ದ್ರಲ್ಲಿದೆ? ಫಸ್ಟ್ ಒನ್ ಅಲ್ಲಿ ಇದೆ 1 ಮೈನಸ್ ಎಕ್ಸ್ ಸ್ಕ್ವೇರ್. ಆದ್ರಿಂದ ನಾವು ಸಬ್ಸ್ಟಿಟ್ಯೂಷನ್ ಏನ್ ಕೊಡಬೇಕು ಅಂತಂದ್ರೆ ಸೈನ್ ಕೊಡಬಹುದು ಇಲ್ಲ ಕಾಸ್ ಕೊಡಬಹುದು. ಅರ್ಥ ಆಗ್ತಿದ್ಯಾ? ಅದನ್ನ 1 ಅಂತ ಕಾಲ್ ಮಾಡ್ಕೊಂಡ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಸೈನ್ ಕೊಡಬಹುದು ಅಥವಾ ಕಾಸ್ ಕೊಡಬಹುದು. ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ. ನಾವೇನಾದ್ರೂ ಕೂಡ ಇಲ್ಲಿ ಕಾಸ್ ಕೊಟ್ರೆ ಇಲ್ಲಿ ಏನೇ ರಿಸಲ್ಟ್ ಬಂದ್ರೂ ಕೂಡ ನ್ಯೂಮರೇಟರ್ ಅಲ್ಲಿ ಕಾಸ್ ಇರೋದ್ರಿಂದ ಅದು ಸಿಂಪ್ಲಿಫೈ ಮಾಡಿದಾಗ ಟ್ಯಾನ್ ಸಿಗಲ್ಲ. ಯಾಕೆ ಅಂತಂದ್ರೆ ಕಾಸ್ ಡಿವೈಡೆಡ್ ಬೈ ಸಪೋಸ್ ಸೈನ್ ಇರುತ್ತೆ ಅಂತ ಅನ್ಕೊಂಡ್ರೆ ಕಾಟ್ ಆಗ್ಬಿಡುತ್ತೆ. ನಮ್ಗೆ ಏನ್ ಬೇಕು? ಇನ್ವರ್ಸ್ ಪಕ್ಕ ಟ್ಯಾನ್ ಬೇಕು. ಅದಕ್ಕೋಸ್ಕರ ನ್ಯೂಮರೇಟರ್ ಅಲ್ಲಿ ಏನ್ ಇರಲೇಬೇಕು? ಸೈನ್ ಇರಬೇಕು. ಸೈನ್ ಇರಬೇಕು ಅಂತಂದ್ರೆ ಎಕ್ಸ್ ಗೆ ನಾವ್ ಏನ್ ಸಬ್ಸ್ಟಿಟ್ಯೂಷನ್ ಕೊಡ್ಬೇಕಾಗಿರುತ್ತೆ? ಸೈನ್ ಕೊಡ್ಬೇಕಾಗಿರುತ್ತೆ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸಪೋಸ್ ಇಲ್ಲಿ 1 ಇದ್ರೆ ನಾವೇನಂತ ಕಾಲ್ ಮಾಡ್ತೀವಿ ಅಂತಂದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಸಬ್ಸ್ಟಿಟ್ಯೂಷನ್ ಕೊಡ್ತೀವಿ. 1 ಇದ್ರೆ ಪ್ರಾಬ್ಲಮ್ ಅಲ್ಲಿ ಇಲ್ಲಿ 1 ಇರುತ್ತೆ. ಅವಾಗ ಇಲ್ಲಿ ಪ್ರಾಬ್ಲಮ್ ಅಲ್ಲಿ 1 ಇದ್ದಾಗ ಸಬ್ಸ್ಟಿಟ್ಯೂಷನ್ ಇಲ್ಲಿ 1 ಇರುತ್ತೆ. ಎ ಇರೋದ್ರಿಂದ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಎ ಬರೀತೀರಾ ಅಷ್ಟೇ. ಸಬ್ಸ್ಟಿಟ್ಯೂಷನ್ ಏನಾಗಿರುತ್ತೆ ಅಲ್ಲಿಗೆ? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಆಯ್ತು. ಇವಾಗ ಥೀಟಾಗೆ ಸಿಂಪ್ಲಿಫೈ ಮಾಡ್ಕೋಬೇಕಲ್ವಾ? ಎಕ್ಸ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಸಪೋಸ್ ನಮಗೆ ಥೀಟಾ ಬೇಕು ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ. ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ನೋಡಿ ಏನ ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಥೀಟಾ ಇಸ್ ಈಕ್ವಲ್ ಟು ಸೈನ್ ಅನ್ನ ಮತ್ತೊಂದ್ ಕಡೆ ಕಳಿಸ್ತೀರಾ, ಅದು ಇನ್ವರ್ಸ್ ಆಯ್ತು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತಂದ್ರೆ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಇದೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದ್ರೆ ಗೊತ್ತಿದೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಎ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ನ ಹಾಗೆ ಬರೀತೀರಾ. ಎಕ್ಸ್ ಸ್ಕ್ವೇರ್, ಎಕ್ಸ್ ನ ಸ್ಕ್ವೇರ್ ಮಾಡ್ತೀರಾ ಅಂತಂದ್ರೆ ಪ್ರತಿ ಒಂದು ಟರ್ಮು ಕೂಡ ಸ್ಕ್ವೇರ್ ಆಗಿರುತ್ತೆ. ಎ ಸ್ಕ್ವೇರ್ ಸೈನ್ ನ ಸ್ಕ್ವೇರ್ ಮಾಡಿದಾಗ ಸೈನ್ ಸ್ಕ್ವೇರ್ ಥೀಟಾ ರೂಟ್ ಇರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ಅಲ್ಲಿ ಎ ಸೈನ್ ಥೀಟಾ ಇದೆ, ಅದನ್ನ ಹಾಗೆ ನೋಟ್ ಮಾಡ್ಕೊಳ್ಳೋಣ. ಡಿನಾಮಿನೇಟರ್ ಬರೋಣ. ಎರಡೂ ಟರ್ಮ್ಸ್ ಗಳಲ್ಲೂ ಕೂಡ ಎ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ನ ಇಲ್ಲಿ ಕಾಮನ್ ತೆಗಿತೀರಾ ಅಂತಂದ್ರೆ ಅದು ಎ ಸ್ಕ್ವೇರ್ ಆಗಿರುತ್ತೆ. ಅದನ್ನ ರೂಟ್ ಇಂದ ಹೊರಗಡೆ ತೆಗೆದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎ ಸಿಗುತ್ತೆ. ಇನ್ನ ರಿಮೈನಿಂಗ್ ಥಿಂಗ್ ಏನಾಗಿರುತ್ತೆ ಅಂತಂದ್ರೆ ರೂಟ್ ಒಳಗಡೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಇರುತ್ತೆ. ಎ ಸ್ಕ್ವೇರ್ ನ ಕಾಮನ್ ತಗೊಂಡು ಇಲ್ಲಿ ಇಟ್ಟಿರ್ತೀವಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅದನ್ನ ರೂಟ್ ಇಂದನೇ ಹೊರಗಡೆ ತೆಗೆದಾಗ ರೂಟ್ ಎ ಸ್ಕ್ವೇರ್ ಅಂತಂದ್ರೆ ಎ ಆಯ್ತು. ಇಲ್ಲಿ ಇದೆರಡು ಕ್ಯಾನ್ಸಲ್ ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ಅಲ್ಲಿ ಸೈನ್ ಥೀಟಾ ಇದೆ, ಹಾಗೆ ಕ್ಯಾರಿ ಮಾಡ್ತೀರಾ ಡಿವೈಡೆಡ್ ಬೈ ವಾಟ್ ಈಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿಗೆ ಬರ್ತೀರಾ ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ನ ಕಡೆ ತಗೊಂಡ್ರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದ್ರೆ ಏನಾಗಿರುತ್ತೆ? ಅದು ಕಾಸ್ ಥೀಟಾ ಆಗಿರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಥೀಟಾ ಅಂತ ಆಯ್ತು. ಇನ್ವರ್ಸ್ ಮತ್ತೆ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನ್ ಸಿಗುತ್ತೆ? ಥೀಟಾ. ಹಾಗಾಗಿ ಥೀಟಾ ಅಂತಂದ್ರೆ ಏನಂತ ಸಬ್ಸ್ಟಿಟ್ಯೂಷನ್ ಮಾಡಿದೀವಿ ನಾವು. ಹಾಗಾದ್ರೆ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ? ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಆಗಿರುತ್ತೆ. ಇದು ರಿಸಲ್ಟ್ ಆಗಿರುತ್ತೆ. ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಈ ತರ ಬರುತ್ತೆ. ಅರ್ಥ ಆಗಿದೆಯಲ್ವಾ? ಇದು ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ಅದನ್ನ 1 ಅಂತ ಕಾಲ್ ಮಾಡ್ತೀರಾ. 1 ಮೈನಸ್ ಎಕ್ಸ್ ಸ್ಕ್ವೇರ್ ಈ ಫಾರ್ಮ್ ಅಲ್ಲಿ ಇದೆ. ಸೈನ್ ಕೊಡಬಹುದು, ಕಾಸ್ ಕೊಡಬಹುದು. ಏನಕ್ಕೆ ಇವೆರಡರಲ್ಲಿ ನಾನು ಪರ್ಟಿಕ್ಯುಲರ್ ಸೈನೇ ಕೊಟ್ಟಿದ್ದೀನಿ ಅಂತಂದ್ರೆ ಕಾಸ್ ಕೊಟ್ರೆ ಇದು ಕಾಟ್ ಆಗುತ್ತೆ, ಅವಾಗ ಕ್ಯಾನ್ಸಲ್ ಆಗಲ್ಲ. ದಟ್ಸ್ ವೈ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೈನ್ ನ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಸಿಂಪ್ಲಿಫೈ ಕಾನ್ಸೆಪ್ಟ್ ಅಲ್ಲಿ ಬರತಕ್ಕಂತ ಲಾಸ್ಟ್ ಪ್ರಾಬ್ಲಮ್ ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎ ಕ್ಯೂಬ್ ಮೈನಸ್ 3a ಎಕ್ಸ್ ಸ್ಕ್ವೇರ್ ಅಂತ ಇದೆ. ಇದಕ್ಕೆ ನೀವು ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತಂದ್ರೆ ಈ ರಿಸಲ್ಟ್ ಯೂಸ್ ಮಾಡಕ್ ಆಗಲ್ಲ. ನಾವು ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತಂದ್ರೆ ಯಾಕೆಂತಂದ್ರೆ ಈ ತರ ಇಲ್ಲ, ಅಲ್ಲಿ ಎಕ್ಸ್ ಕ್ಯೂಬ್ ತರ ಇದೆ. ಟ್ಯಾನ್ 3 ಥೀಟಾ ಫಾರ್ಮುಲಾ ಗೊತ್ತಿರುತ್ತೆ ನಮಗೆ. ಟ್ಯಾನ್ 3 ಥೀಟಾ ಇಸ್ ಈಕ್ವಲ್ ಟು 3 ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ ಆ ತರ ಓದಿರ್ತೀರ. ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಎ ಸೈನ್ ಥೀಟಾ ಕೊಟ್ಟಿರ್ತೀವಿ, ಅದೇ ತರ ಇಲ್ಲಿ ಸಬ್ಸ್ಟಿಟ್ಯೂಷನ್ ನ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್ ಕೊಡೋಣ.
a tan theta. Then it implies x by a is equal to tan theta. x by a is equal to tan theta. ಹಾಗಾದ್ರೆ theta ಏನಾಗಿರುತ್ತೆ? The value of theta is equal to tan ಅನ್ನ ಮತ್ತೊಂದು ಕಡೆ ತಗೊಂಡ್ರೆ tan inverse of x divided by a ಅಂತ ಆಯ್ತು. theta value theta is equal to tan inverse of x by a. ಇವಾಗ ಆ ಪ್ರಾಬ್ಲಮ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ tan inverse of 3a square x minus x cube divided by a cube minus 3ax square ಅಂತ ಇದೆ. That value is equal to tan inverse of ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. tan inverse ಹಾಗೆ ಇದೆ, tan inverse into 3a square ನ ಹಾಗೆ ಬರ್ಕೊಂಡಿದ್ದೀರಾ. x ಅಂತಂದ್ರೆ ಏನು? x is nothing but a tan theta minus x cube ಇದೆ. x ಅನ್ನ ಕ್ಯೂಬ್ ಮಾಡ್ತೀರಾ ಅಂತಂದ್ರೆ ಅದು a ಕ್ಯೂಬ್ ಆಗುತ್ತೆ. a ಕ್ಯೂಬ್ tan ಕ್ಯೂಬ್ theta divided by a ಕ್ಯೂಬ್ ನ ಹಾಗೆ ಬರೀತೀರಾ ಮೈನಸ್ 3 ಏನು ಕೂಡ ಹಾಗೆ ಬರೀತೀರಾ. x ಸ್ಕ್ವೇರ್, x ಅಂತಂದ್ರೆ a tan theta, ಅದನ್ನ ಸ್ಕ್ವೇರ್ ಮಾಡಿದ್ರೆ a ಸ್ಕ್ವೇರ್ tan ಸ್ಕ್ವೇರ್ theta ಈ ತರ ಆಯ್ತು. That value is equal to tan inverse of a ಟರ್ಮ್ ನ ಅಬ್ಸರ್ವ್ ಮಾಡಿ. a ಸ್ಕ್ವೇರ್ ಇಂಟು a ಕ್ಯೂಬ್, a ಕ್ಯೂಬ್, a ಕ್ಯೂಬ್, a ಇಂಟು a ಸ್ಕ್ವೇರ್ a ಕ್ಯೂಬ್. ಆದ್ರಿಂದ ನ್ಯೂಮರೇಟರ್ ಅಲ್ಲಿ a ಕ್ಯೂಬ್ ನ ಕಾಮನ್ ತಗೊಳ್ಳಿ. ನ್ಯೂಮರೇಟರ್ ಅಲ್ಲಿ a ಕ್ಯೂಬ್ ನ ನಾವು ಕಾಮನ್ ತಗೊಂಡ್ರೆ ರಿಸಲ್ಟ್ ಈ ತರ ಆಯ್ತು. 3 tan theta minus tan ಕ್ಯೂಬ್ theta ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲೂ ನಾವು a ಕ್ಯೂಬ್ ನ ಕಾಮನ್ ತಗೊಂಡ್ರೆ ಅವಾಗ ನಮ್ಗೆ ಏನಾಗಿರುತ್ತೆ ಅಂತಂದ್ರೆ 1 ಮೈನಸ್ 3 tan ಸ್ಕ್ವೇರ್ theta ಅಂತ ಆಯ್ತು. a ಕ್ಯೂಬ್ ಆರ್ ಕ್ಯಾನ್ಸಲ್ಡ್. ಎರಡೂ ಕಡೆ a ಕ್ಯೂಬ್ ಕ್ಯಾನ್ಸಲ್ ಆಗಿರುತ್ತೆ. ದ ವ್ಯಾಲ್ಯೂ ಇಸ್ ಈಕ್ವಲ್ ಟು tan inverse of it is the standard formula for tan 3 theta. Tan 3 theta is equal to 3 tan theta minus tan cube theta divided by 1 minus 3 tan square theta. ಅದಕ್ಕೋಸ್ಕರ ಅದನ್ನ ಏನಂತ ಬರೀತೀರಾ? tan 3 theta ಅಂತ ಬರ್ತಾರೆ. Here inverse and trigonometric functions are cancelled. The value is 3 into theta. But theta ಅಂತಂದ್ರೆ ಗೊತ್ತಿರುತ್ತೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. The value is equal to 3 into theta ಅಂತಂದ್ರೆ ಏನಾಗಿರುತ್ತೆ? ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡಾಗ it is tan inverse of x divided by a ಆಗಿರುತ್ತೆ. ಇದು ಫೈನಲ್ ರಿಸಲ್ಟ್ ಆಗಿರುತ್ತೆ. ಇದಿಷ್ಟು ಪ್ರಾಬ್ಲಮ್ಗಳು ಕೂಡ ನಿಮ್ಗೆ ಸಿಂಪ್ಲಿಫೈ ಅಂತ ಕೇಳ್ತಕ್ಕಂಥದ್ದು. ಇನ್ನ ಒಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ, ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡತಕ್ಕಂಥದ್ದು. ಅದರಲ್ಲಿ ನಿಮ್ಗೆ 6 ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನ ನೆಕ್ಸ್ಟ್ ನೋಡೋಣ.